ಸೊಸೈಟಿ ಅನ್ನೋದು ಪಲಾವ್. ಅಯ್ಯ ಉದ್ರ ಆಗೈತಪ್ಪ ಇದನ್ನು. ಏನಾರ ಅನ್ಲಿ ಫ್ರೆಂಡ್ಸ, ಹಿಂಗೆ ಏನೋ ಅಂತಾರಲ್ಲ ಮಕ್ಳಿಗೆ ಮನಿನೇ ಬೇರೆ ಅಂತೇಳಿ. ಖರೇನ ನಂಗಂದ್ರೆ ಮಕ್ಕಳು ಅಂತಂದ್ರೆ ನಮ್ಮ ಮನ್ಯಾಗ ಎಷ್ಟು ಮಕ್ಕಳು ಹುಟ್ಟ್ಯಾರ ಬೆಳ್ದಾರ. ನನ್ನ ಮದುವೆಯಾಗಿ ಇವಾಗ 6 ವರ್ಷ ಆಗ್ತಿದೆ. ಇದು ಗೊತ್ತಾಗಲ್ಲ ಎಷ್ಟು ಚಂದ ಐತಿ. ಚಲೋ ಐತೆ. ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗದ್ರಿ? ನಾವು ಆರಾಮದೀವಿ ನೋಡ್ರಿ, ನೀವು ಆರಾಮದಿರಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ, ಈಗ ಟೈಮ್ ಎಷ್ಟು ಗಂಟೆ ಆಗೈತೆ ಅಂದ್ರೆ 9 ಗಂಟೆ ಆಗೈತಿ ರಾತ್ರಿ ಟೈಮ್ದಾಗ. ಈಗ ನಾನು ಲೋಗ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಕೈ ನೋಡ್ರಿ, ಇಲ್ಲಿ ಮೊನ್ನೆ ಆಲೂ ಪರೋಟ ಮಾಡೋದಿನ ಸುಟ್ಟಿತ್ತಿದ್ದು ಕೈ ಹೆಂಗಾಗೈತಿ, ತುರ್ಸಾಕತೈತಿ. ಅದು ಮಾಯಕ್ಕ ತುರ್ಸುತ್ತಂತ್ರಿ. ಅದು ಸಿಕ್ಕಾಪಟ್ಟೆ ಒಂಥರ ಕಂಟಿನ್ಯೂಸ್ ಆಗಿ ಹಿಂಗೆ ಮಾಡ್ತಾ ಇರ್ಬೇಕನ್ಸುತ್ತ. ಶ್ರೀ ಇವ್ನು ಮಲಗಿಸಾಕತ್ರಿ. ನಾ ಕಮ್ಸೆ ಕಮ್ ಅಂದ್ರೆ ಅರ್ಧ ತಾಸು ಆತ್ರಿ. ನಾ ನೋಡು ಬಡಿತೈತಿ, ಸುಮ್ ಕಣ್ಣು ಮುಕ್ಕೋತೀನಿ. ಮುಕ್ಕೋ ಕಣ್ಣು ಅರ್ಧ ತಾಸು ಮ್ಯಾಗ ಆತ್ರಿ ಫ್ರೆಂಡ್ಸ್. ಇವ್ರು ನಾ ಮಲಗಿಸಾಕತ್ತು ಇನ್ನೂ ಮುಕ್ಕೊಂಡಿಲ್ಲ. ಇವ 8:15 ಸುಮಾರು ಹಿಂಗೆ ಊಟ ಮಾಡ್ತೀನಿ ರೀ. ಅದ್ರೊಳಗೆ ಅಷ್ಟೊತ್ತಿನೊಳಗೆ ಮುಗಿತಿ. ಇನ್ನೂ 8:10 ನಿಮಿಷ ಕಮ್ಮಿ ಇತ್ತು. ಅವಾಗ ಮಲಗಿಸಾಕ ಇದು ಊಟ ಮಾಡಿಸಿದ್ನಿ. ಊಟ ಮಾಡಿಸಿ ಓಮಂತೂ ನಾವು ಊಟ ಇನ್ನೂ ಮಾಡ್ತಾನೆ ಮಲ್ಕೊಂಡ್ಬಿಟ್ಟ. ನೀರು ಸಣ್ಣ ಕುಡಿಸ್ತೀನಂದ್ರೆ ಕುಡಿಲಿಲ್ಲವ. ನೆಕ್ಸ್ಟ್ ಹಂಗೆ ಮಾಡಿ ಒಂದು 2 ಚಮಚ ನೀರು ಕುಡಿಸಿ ಎಗ್ಲಿಗೆ ಹಾಕೊಂಡು ಸ್ವಲ್ಪ ಡೇಗ್ ಬಿಟ್ಟಿಂದ ಮಲಗಿಸಿದ್ನ ಮಲ್ಕೊಂಡ್ಬಿಟ್ಟ. ಓಂಕಾರ ಜಲ್ದಿ ಮಲ್ಕೊಂಡ್ರೆ ನಾವು ಮುಂದೆ ರಾತ್ರಿ ಟೆನ್ಷನ್ ಇಲ್ಲ. ಹಿಂಗೆ ಮಲ್ಕೊಂಡು ಇವ್ನ ಗತ್ಲಕ್ಕೆ ಎದ್ಮೇಲೆ ಮತ್ತೆ ಮುಕ್ಕೊಳಕ್ಕೆ ನೋಡಂಗಿಲ್ಲ. ಹಂಗೆ ಇವ ಇಲ್ರಿ. ಇವ ಒಟ್ಟು ಡೈಲಿ ಇದೊಂದು ಆಟ ಹಿಡಿದ್ಬಿಟ್ಟನ. ಮಮ್ಮಿ ಇದ್ದಾಗ ಒಂದು ಸ್ವಲ್ಪ ಹೊತ್ತು ಮುಕ್ಕೋತಿದ್ದ ಜಲ್ದಿ. 9 ಸುಮಾರು 9:30 ಅಷ್ಟೊತ್ತಿಗೆ ಮುಕ್ಕೊಂಡ್ಬಿಟ್ಟಿರ್ತಿದ್ದ. ಈಗಿಲ್ರಿ. ಈಗ ನಮ್ಮ ಕೂಡ ಮುಕ್ಕೊಂಡು ನೋಡ್ರಿ, ನಾಟಕ ಭಾಳ ಬೇಡ, ಮುಕ್ಕೋ ಕಣ್ಣು. ಕಣ್ಣು ಇವತ್ತು ಯಾಕೆ ಇಷ್ಟು ಗುದ್ದಾಡ್ಕೊಂತ ಮುಕ್ಕೋಸಬೇಕಂತ ಟ್ರೈ ಮಾಡಕತ್ತೀನಂದ್ರಿ ಫ್ರೆಂಡ್ಸ. ಮಮ್ಮಿ ಹೋಗಿ ಮತ್ತು ಇವತ್ತಿಗೆ ಈಗ ನಾಳೆ ಬುಧವಾರಕ್ಕೆ 15 ದಿನ ಆಗುತ್ತಾ. ಮಮ್ಮಿ ಹೋದ ದಿನದಿಂದ ಹಿಡಿದು ನೋಡ್ರಿ ನೀವು ಎಷ್ಟೋ ವಿಡಿಯೋದೊಳಗೆ ಒಂದಿನೂ ಕರೆಕ್ಟಾಗಿ ಮುಕ್ಕೊಂಡೇ ಇಲ್ಲವ. ಅಂದ್ರೆ ಲಘುನ 10 ಗಂಟೆ ಒಳಗೆ ಮಲ್ಕೊಂಡೇ ಇಲ್ಲ. ನಾನು ಏನು ಮಾಡಿನಪ್ಪ ಅಂತಂದ್ರೆ ಒಟ್ಟು ಎಷ್ಟೇ ಕಷ್ಟ ಆಗ್ಲಕ್ಕ ಜೋಳಿಗೆ ನಿಂತು ತೂಗಿ 1-2 ದಿನ ರೂಢಿ ಕೆಡವಿದ್ನಿ ಅಂತಂದ್ರೆ ಜಲ್ದಿ ಮುಕ್ಕೋತ. ನಾನು ಉದ್ದೇಶಕ್ಕೋಸ್ಕರ ಮುಕ್ಕೋಸಾಕತ್ತೀನಿ. ನಾನು ಮೊದಲೇ ಒಂದು ಕಾಲಕ್ಕೆ ನಾನು ನುಸುತ್ರಿ. ಈಗ ಭಾಳ ತಾಸ ನಿಂತು ಅರ್ಧ ತಾಸು ಮ್ಯಾಗ ಅದು ನಿಂತು ಸಿಕ್ಕಾಪಟ್ಟೆ ನುಸಾಕತ್ತೈತಿ. ಅದು ಹೇಳಕ್ಕಿಲ್ಲ, ನಮ್ಮನೆ ತ್ರಾಸ ಆಗತೈತಿ. ಇಂದ್ರೂ ನಾವು ಮುಕ್ಕೊಳಕತ್ತಿಲ್ರಿ. ಈಗ ಏನಿಲ್ರಿ, ಚುಚ್ಗ ಕಾಸ್ತೀನಿ. ಚುಚ್ಗ ಕಾಯಿಸಿ ಡೈರೆಕ್ಟ್ ಬರಿ ಕೊಟ್ಟಿನ ಮಲ್ಕೊತಂದ್ರೆ ಅವ ಕಾಸ್ಲಿ ಕಣ್ಣು ಮುಸ್ತಿಯಾಗ ಕಾಸ್ಲಿ ಹೆಂಗೆ ಮಾಡ್ತೀವಿ. ಏನು ಹೇಳಿದ್ರು ಅಂಜಿಕಿಲ್ರಿ. ಬೂ ಬರುತ್ತಾ ದೇವ್ ಬರುತ್ತಾ ಚುಚ್ಗ ಕಾಯಿಸ್ತೀನಿ. ಎಲ್ಲ ಗೊತ್ತಾವು ಇವೆಲ್ಲ ಸುಳ್ಳು ಅಂತೇಳಿ. ಕಣ್ಣು ಮುಚ್ಚಪ್ಪದಿ. ಇವಾಗ ಸೋಮಾರ ಐತಿ. ಎಲ್ಲ ಬೆಳಗ್ಗೆದಿಂದ ಏನು ಅಡುಗೆ ಮಾಡಲಿಲ್ಲ ನಾನು. ಮಧ್ಯಾಹ್ನ ನಾಷ್ಟ ಮಾಡ್ಕೊಂಡೆ ಅವ್ರ ಗದ್ದಲದೊಳಗೆ. ಮಧ್ಯಾಹ್ನ ನಾಷ್ಟ ಮಾಡ್ಕೊಂಡು ತೂ ಮಾಡ್ತೀಯ ಬಾ. ತೂ ಮಾಡಿ ಮುಕ್ಕೋತೀವಿ ಒಳ್ಳೆ ಅದನ್ನ ಮಾಡಿ ತೂ ಮಾಡಿ ನೀರು ಹಾಕೋ. ಒಟ್ಟ ಬಟ್ಟೆ ಒಯ್ಯೋ ಮುಂದಾಗ ಅದನ್ನ ನಾಟಕ ಮಾಡ್ಕೊಂಡು ಬರ್ತಾನೆ. ಅಮಿಸು ಸೀದಾ ತಳಗ್ ಮಾಡಲ್ಲಿ ಕಾರಣ ಮಾಡಿ ನೀರು ಹಾಕ್ಬಾ ಅಂತ ಹೇಳ್ತೀನಿ. ನೀರು ಹಾಕಿ ಬರ್ತಾನ. ಒಮ್ಮೆ ಬಕೆಟ್ನೇ ಮಾಡ್ತಾನೆ. ಇಂಥ ಉಡ ನನ್ನ ಮಗ ಅದಾನ. ಇವತ್ತು ಅನ್ನ ಮಾಡೀನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ ಅನ್ನನ. ಚಲೋ ಹಾಕಿ ಪಲಾವ್ ಮಾಡಕ್ಕೆ ಹೋಗಿ ಸೊಸೈಟಿ ಹಾಕಿ ತೊಳೆದ್ಬಿಟ್ನಿ ಪಟ್ ಅಂತೇಳಿ. ನೀರಾಗ ಹಾಕಿನಲ್ಲಪ್ಪ ಅಂತೇಳಿ ಮತ್ತು ಅದನ್ನೇ ಮಾಡೀನಿ. ಚಂದ ಆಗೈತ್ರಿ. ಆವಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ನಿ. ಸೊಸೈಟಿ ಅನ್ನೋ ಒಂಥರ ಫುಡ್ ಚಂದ ಅನ್ಸುತ್ತೆ. ಇನ್ನೂ ಅದನ್ನು ಚೀಟಿ ತೆಗೆದು ಕೇಸಿ ಪೂರ್ಣಿಯಾಗ ನೋಡಿಲ್ಲ ನಾನು. ಯಾಕಂದ್ರೆ ಅವ್ನು ಊಟ ಮಾಡಿಸಿದ್ವಿ 9 ಗಂಟೆ ಆಗೈತೆ. ಎಷ್ಟೊತ್ತಿಗೆ ಮಾಡೀನಿ. ಶಾವ್ಗಿದ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡೆ. ನಮ್ಮ ಮನೆಯಲ್ಲಿದ್ರೆ ಬೇಡ, ನಾನು ಹಲ್ವಾ ಮಾಡ್ತೀನಿ ನಾಳಂದಾರ. ಪಪ್ಪಾಯಿ ಹಲ್ವಾ ಅವರೇ ತುರ್ಯಾಕತ್ತಾರ ಅದನ್ನು ಮಾಡಕ್ಕಂತೇಳಿ. ಬರ್ರಿ ಅದನ್ನು ನಿಮ್ಗೆ ಶೇರ್ ಮಾಡ್ಕೋತೀನಿ ಅಂತ. ಬರ್ರಿ ತಡ್ರಿಪ್ಪ. ನಾನು ಸ್ವಲ್ಪ ಇವೆಲ್ಲ ಒಳಗಿಟ್ಬಿಡ್ತೀನಿ. ಇರ್ಲಿಕ್ಕೆ ಕೊಳತಂಗೆ ಅಕ್ಕವ. ಏನು ಆವಾಜ್ ಮಾಡಿದೆ ಅಂದ್ರೆ ನೋಡಿ ಬಿಷ ಅಂತ.
ಸಿಹಿ ಕುಂದಿರ್ತಿ ನೋಡ್ರಿ ಸೊಸೈಟಿ ಅನ್ನೋದು ಪಲಾವ್. ಅಯ್ಯ ಉದುರಾಗೈತಪ್ಪ ಇದನ್ನು ಎಲ್ಲ ಒಂದೇ ತಕ್ಕ ಬಂದಂಗೆ ಆಗೈತೆ. ಆದ್ರೆ ಸ್ವಲ್ಪ ಮ್ಯಾಕ ಕೆಳಗ ಮಾಡ್ಬೇಕು ನೋಡ್ರಿ. ಪಳ 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 ಅದಂಗೆ ಆಗೈತ್ರಿ ಚಂದಾಗ. ಭಾಳ ಚಂದಾಗೈತೆ ನೋಡಪ್ಪ ಇದು ಸೊಸೈಟಿದು. ಬರ್ರಿ ಅವ್ರ ಕಡೆ ಒಂದಿಷ್ಟು ಹೋಗೋಣಂತ. ಯಾರೋ ಯಾರೋ ಗೀಚಿ ಹೋದ. ಮೊದಲೇ ತಾವು ಮಾಡಕತ್ತಿದ್ದೆ ಕಷ್ಟ, ಮತ್ತು ಅದ್ರೊಳಗೆ ಹೋಗಿ ತೊಡಿ ಮ್ಯಾಗ ಕುಂತಾರಿ. ಮುಕ್ಕೋಸಕ್ಕೆ ಟ್ರೈ ಮಾಡಿದೆ ರೀ ನಾನು, ಖರೆ ಮುಕ್ಕೊಳ್ಳಿಲ್ಲ. ಮತ್ತೇನು ಮಾಡೋದು, ಬಂದೆ. ನೋಡ್ರಿ ಇವು ಪಪ್ಪಾಯ ಬೀಜ. ಮುಟ್ಟಬಾರ್ದು ಶ್ರೀ, ಹಂಗೆಲ್ಲ ಮುಟ್ಟಿದೆ ಅಂದ್ರೆ ಮ್ಯಾ ಮುಕ್ಕೋಸ್ತೀನಿ ನೋಡಿ ಕರ್ಕೊಂಡು ಹೋಗಿ. ನೋಡ್ರಿ ಪಪ್ಪಾಯ ಬೀಜ ಇವು ಕಗ್ಗ. ಇವು ಎಷ್ಟು ಚಂದ ಅದಾವ, ಏನು ಮಾಡ್ಬೇಕು ಇವ್ನು. ಕಾಯಿ ಪಪ್ಪಾಯಿ ಕಾಯಿ ರೀ ಇದು, ಪಪ್ಪಾಯಿ ಕಾಯಿದು ಹಲ್ವಾ. ಎಲ್ಲಿ ಮೊಬೈಲ ನೋಡಿದ್ದಿ? ಇಷ್ಟು ತುರ್ದಾರ ನೋಡ್ರಿ. ಇಷ್ಟು ನೋಡೋಣ ಹೆಂಗೆ ಮಾಡ್ತಾರೆ. ಇಳಿಸಿ ಒಯ್ನಾಗಲ್ಲ ಪೂಜಿ. ನಮ್ಮ ಓಮ್ ನೋಡ್ರಿ ಆರಾಮ್ ಮುಕ್ಕೊಂದನ್. ಹಾಂ ಶ್ರೀ ತಲೆಗಿಳಿ ಪಪ್ಪ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದ್ರ. ಚೆಲ್ಲಿತ್ತಲ್ಲ. ಹೌದಪ್ಪ ರಾಜ್ಕುಮಾರ. ನಾವು ಹುಣ್ಣಾಗೂ ಹಿಂಗ ಬರ್ತಾನ್ರಿ ನಮ್ಮ ಶ್ರೀ. ಹೆಂಗೈತಲ್ಲ ಅಪ್ಪು ಇದ ಒಂದು ಎಷ್ಟು ವರ್ಷದಿಂದ 3 ವರ್ಷದಿಂದ ಥರ ಥರ ಅಡಿಗೆ ಯಾವಾಗ ಟೈಮ್ ಕರೆಕ್ಟ್ ಟೈಮ್ ಟು ಟೈಮ್ ಒಂದು ವಸ್ತು ಒಂದ್ರ ಕಡೆ ಒಂದು ಇದ್ದಲ್ಲಿ ಅಳಗಾಡ್ತಿದ್ದಿಲ್ರಿ. ಹಂಗೆ ಈಗ ಹಂಗಲ್ರಿ, ಕರೆ ಹೇಳ್ಬೇಕಂದ್ರೆ. ಹೌದಿಲ್ಲ? ತುರಿ ತುರಿ ರೀ ಇಬ್ರು ಕೂಡಿ 9:00 ಆತ ಟೈಮು. ಯಾವಾಗ ಮಾಡಿ ಹಾಕ್ತೀರಂತಿ ನಾನು. ಒಟ್ಟು ಹಸೈತಿ. ನಾ ಊರಾಗಿದ್ದಾಗ ರೀ ಇವತ್ತು ಹಲ್ವಾ ಮಾಡಿದ್ನಿ, ಹಿಂಗೇನ್ರ ಮೊಬೈಲ್ದಾಗ ನೋಡಿ ಮಾಡಿದ್ನಿ ಅಂತ ಹೇಳ್ತಿದ್ರು. ಆ ಬಜ್ಜಿನೂ ನಾ ಮಾಡಿನ ಅನ್ನೋದ ಬೇರೆ ಹೇಳ್ತಾರೆ. ಖರೆ ಒಮ್ಮೆ ಮಾಡಲಿಲ್ಲ, ಇವತ್ತು ಮಾಡ್ರಿ ಅಂತ ಹೇಳಿದ್ನಿ. ಕ್ಯಾಪ್ಸಿಕಮ್ ನಾನೇ ತಂದಿಲ್ಲ ಮಾಡಕ್ಕೆ. ಮುಗೀತದೆ ಇವತ್ತು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸದ. ಇವ್ರ ಜೊತೆಗೆ ಮಧ್ಯಾಹ್ನ ಬರೀ ನಾಷ್ಟ ಮಾಡಿನ ಉಪ್ಪಿಟ್ಟ ಪುಳಿಯೋಗರೆ ನೋಡ್ರಿ. ಅಡ್ವರ್ಟೈಸ್ಮೆಂಟ್ ಒಳಗೆ ಪುಳಿಯೋಗರೆ ತೋರ್ಸಾಕತ್ತಾರ. ಇಲ್ಲಿ ಸಿಗಂಗಿಲ್ರಿ ಪುಳಿಯೋಗರೆ ಮಸಾಲೆ. ನಾನು ತಿನ್ಬೇಕಂದ್ರೆ ಸಾಕು ಅನ್ಸತ್ ಬಿಡು, ಇಬ್ರಿಗೆ ರಗಡಾಗತ್ತದು. ಹಂಗಿದ್ದಿದ್ದ ಜೀವನ ಹೆಂಗೆ ಎಷ್ಟು ಜಲ್ದಿ ಚೇಂಜ್ ಆಗಿಬಿಡ್ತು ನೋಡ್ರಿ ನಮ್ದು. ಕರೆನ ರೀ. ಮಕ್ಕಳಿದ್ ಮನಿ ಇದು ಅಂತಾರಲ್ಲ, ಸುಳ್ಳಲ್ಲ. ಏನಾರ ಅನ್ಲಿ ಫ್ರೆಂಡ್ಸ, ಹಿಂಗೆ ಏನೋ ಅಂತಾರಲ್ಲ ಮಕ್ಕಳಿದ್ ಮನಿನೇ ಬೇರೆ ಅಂತೇಳಿ. ಖರೇನ ನಂಗಂದ್ರೆ ಮಕ್ಕಳು ಅಂತಂದ್ರೆ ನಮ್ಮ ಮನ್ಯಾಗ ಎಷ್ಟು ಮಕ್ಕಳು ಹುಟ್ಟ್ಯಾರ ಬೆಳ್ದಾರ. ನನ್ನ ಮದುವೆಯಾಗಿ ಇವಾಗ 6 ವರ್ಷ ಆಗ್ತೈತಿ. ಅದಕ್ಕಿಂತ ಮೊದ್ಲ ನಮ್ಮ ಖುಷಿ ಅವರೆಲ್ಲರೂ ಒಂಥರ ಏನೋ ಖುಷಿ ನನಗೆ ಹುಡುಗರಂದ್ರೆ. ಆದ್ರೆ ನನಗೆ ಯಾಕೆ ಲೇಟ್ ಆಗಕತ್ತೈತಪ್ಪ ಅಂತೇಳಿ ಒಂದು ಸ್ವಲ್ಪ ಟೆನ್ಷನ್, ನಿಜಕ್ಕೂ ಟೆನ್ಷನ್ ಇತ್ತು. ಒಂಥರ ಹೆಂಗೆ ಟೆನ್ಷನ್ನಪ್ಪ ಅಂತಂದ್ರೆ, ಇಲ್ಲಿ ಬೋರ್ ಆಗಕತ್ತಿದ್ದು. ಒಂದು ಮದುವೆಗೆ 3 ವರ್ಷ ಆಗಿತ್ತು. ಈ ಥರ 1 ವರ್ಷ ಆಯ್ತು, 2 ವರ್ಷ ಆಯಿತು. ಮತ್ತು ನನ್ನ ಮದುವೆ ಟೈಮ್ದಾಗ ಏನು ನಮ್ಗೆ ಹೇಳ್ತಾರೆ, ಒಬ್ರೊಬ್ರು ಆಗಿದ್ದು. ಅವ್ರಿಗೆ ಒಬ್ರೊಬ್ರು ಇನ್ನೂ ಒಬ್ರಿಗೆ ಆಗಿಲ್ಲ. ಅದ್ರೊಳಗೆ ಒಬ್ರೊಬ್ರದ್ದು 1 ವರ್ಷಕ್ಕಾಯ್ತು, ಒಬ್ರಿಗೆ 2 ವರ್ಷಕ್ಕಾಯ್ತು. ಈ ಥರ ಶಿವನೇ ನಂಗೆ ಯಾಕೆ ಲೇಟ್ ಆಗುತ್ತಪ್ಪ ಅಂತೇಳಿ. ಈಗ ಹೆಂಗಾಗೈತಪ್ಪ ಅಂತಂದ್ರೆ ಖರೆ ರೀ, ಎಕ್ದಮ್ ಅವಳಿ ಜೋಳಿ ಆದಂಗೆ. ಈಗ ಅಷ್ಟು ಜಲ್ದಿನೇ ಒಂದೇ ಟೈಮಿಗೆ ಉಣಿಸ್ಬೇಕಂತೇಳಿ ಮಾಡೋದನ್ನ ಸೇಮ್ ಮಾಡಿರ್ತೀನಿಲ್ಲ. ನಮ್ಮ ಶ್ರೀಗೆ ಅವ್ರ ಪಪ್ಪ ಉಣಿಸ್ತಾರೆ, ಓಂಕಾರಿಗೆ ನಾವು ಉಣಿಸ್ತಿರ್ತೀನಿ. ಈಗ ಆದ್ರೆ ಒಂದು ಸ್ವಲ್ಪ ನಮ್ಮ ಶ್ರೀ ನನಗೆ ರಾತ್ರಿ ಟೈಮ್ ಜಲ್ದಿ ಮಕ್ಕೊಂಡ್ರೆ ಪ್ರತಿಯೊಂದು ಕೆಲಸನೂ ಲಘು ಮಾಡ್ಕೋಬೋದ್ರಿ. ಇವತ್ತು ಶೇಂಗಾ ಹೊಡೆದು ಕಾಳು ಮಾಡಿ ಫ್ರಿಜ್ನೊಳಗೆ ಇಡೋದಿತ್ತು. ಕಾಳು ಸ್ವಲ್ಪ ಆಗಕತ್ತವು ಎಲ್ಲ. ಯಾಕಂದ್ರೆ ತುಟ್ಟಿ ಮಾಲ್ ರೀ, ತರಕ್ಕಾಗಿಲ್ಲ. ಒಳ್ಳೆ ಮೇಲೆ ಬ್ಯಾಳೆ ಒಂದು ಮೊದಲೇ ಕೆಟ್ಟುಬಿಟ್ಟವು. ಈಗ
ಅವು ಎಷ್ಟು ನಾನು ಟ್ರೈ ಮಾಡಿದ್ರು ಮಕ್ಕೊಳಕ್ಕೆ ನೋಡಲಿಲ್ಲ, ಹಂಗಾಗಿ ಮತ್ತೆ ಸುಮ್ಮನೆ ಬಿಟ್ಬಿಟ್ನಿ. ಈಗ ನೆನಪಾಗತ್ತಾವ ಏನಾರ ಮಾಡೋ ಟೈಮ್ದಾಗ ನಮ್ಮಿಬ್ಬರದು ಮೊದಲು ಹಿಂಗಿದ್ವಲ್ಲ, ಇವಾಗ ಹಿಂಗಾಯ್ತಲ್ಲ ಜೀವನ. ಅದು ಒಮ್ಮೆ ಏನು 3 ವರ್ಷ ಆ ಥರ ಇದ್ರೆ 3 ವರ್ಷ ಅದ್ರಾಗ ಈ ಥರ ಶ್ರೀ ಪ್ರೆಗ್ನೆಂಟ್ ಆದ್ನಿ. ಶ್ರೀ ಇವಾಗ 2 ವರ್ಷ, ಅದು ಎಲ್ಲ ಕುಡಿದ್ರು 3 ವರ್ಷದೊಳಗೆ 3 ವರ್ಷ ಏನು ಖಾಲಿ ಎಂಜಾಯ್ ಮಾಡಿದ್ವಿ. ಈ ಕಡೆಂದ್ರಪ್ಪ ಇಲ್ಲಿ ಸ್ಟೈಲ್ ನೋಡ್ರಿ ಇಲ್ಲಿ ಪರಿಸ್ಥಿತಿ ಆಗ್ರಲ್ಲ. ಈಗೇನಾಗೈತಿ ದೀಕ್ಷಾ ತೊಗೊಂಬಿಡ್ರೆ ಕಡೆ ಸೋಮ ಇಲ್ಲಪ್ಪ. 3 ವರ್ಷ ಏನು ಈ ಥರ ಖಾಲಿ ಹಿಂಗಿದ್ವಿ. ಈ 3 ವರ್ಷ ಫುಲ್ ಆ ಥರ ಬಿಜಿ ಆದಂಗೆ ಆಗ್ಬಿಟ್ಟು. ಶ್ರೀ ಹಾಯ್ ಮಾಡಪ್ಪಜ್ಜಿ ನೋಡೋಣ ಮೊಬೈಲ್ದಾಗ ಹೆಂಗೆ ಹಾಯ್ ಮಾಡ್ತೀವಿ. ಫೋಟೋ ಬೀಳುತ್ತ ಕುದುರಿ ಅದಾ ಪಪ್ಪ ನಾನು ಪಪ್ಪ ಈ ಕಡೆ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಚಂದಗ ಮಾತಾಡಕ್ ಬರ್ತಿಲ್ಲ ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಊಟ ಆಯ್ತೇನ್ರಿ ಅನ್ನೋ. ಈ ಕಡೆ ಒಳ್ಳು ಬರ್ರಿ, ನಮ್ಮ ಮನೆಗೆ ಬರ್ರಿ ಅನ್ನ. ಓಕೆ ರೀ, ನಮ್ಮ ಮನೆಯವ್ರು ಏನೋ ಒಂಥರ ಸ್ಪೆಷಲ್ ಹಲ್ವಾ ಮಾಡ್ತಾರಂತ, ನೋಡೋಣ ಅಂತ ಬರ್ರಿ. ಕುಕಿಂಗ್ ಸಾಹೇಬ್, ಟೆಲ್ ಮಿ ಯುವರ್ ಕುಕಿಂಗ್ का ಸ್ಟೈಲ್ ಬತಾ. ಬರೀ ಇದ್ರಾಗ ತುಪ್ಪ ಹಾಕೊಂಡಿದ್ರಿ. ಮೊದಲು ತುಪ್ಪ ಹಾಕೊಂಡ್ಕೇಸಿ ಇವನ್ನ ಬಾದಾಮಿ ಕಾಜು ಕರ್ಕೊಂಡೀನಿ ಸ್ವಲ್ಪ ಕೆಂಪಾಗ. ಆಮೇಲೆ ಈಗ ಮತ್ತು ಅದೇ ತುಪ್ಪದಾಗ ಇದನ್ನು ಹಲ್ವಾ ಏನು ತುರಿದಿಟ್ಕೊಂಡಿದ್ವಲ್ರಿ ಅದನ್ನು ಹಾಕಿದ್ರಿ. ಸ್ವಲ್ಪ ಇದು ಮಾಡ್ಕೊಳಕತ್ತೀನಿ. ಇದೊಂದು 10 ನಿಮಿಷ ಕುದಿಬೇಕ್ರಿ. ಶಿಸ್ತು ಅಲ್ಲೇ ಕುದ್ದಿದ್ದು ಆಗ್ಬೇಕು. ಅದ್ರ ಥರನ ಕುದ್ದಿಂದ ಆಮೇಲೆ ಮತ್ತು ಏನೇನು ಹಾಕೋದು ಹೇಳ್ತೇನೆ ರೀ. ಕಲರ್ ಹಾಕ್ಬೇಕನ್ನ? ಕಲರ್ ಇಲ್ಲ ಏನಿಲ್ಲ. ಕಲರ್ ಬಂದ್ರೆ ಚಂದ ಅನಿಸ್ತೈತಿ. ಎಲ್ಲರೂ ಸಕ್ಕರೆ ಹಾಕಿ ಮಾಡ್ತಾರೆ, ನಾವು ಸಕ್ಕರೆ ಹಾಕೋದು ಜಾಸ್ತಿ, ಬೆಲ್ಲ ಹಾಕಿ ಮಾಡ್ತೇನೆ ರೀ, ಮಸ್ತ್ ಆಗುತ್ತೆ. ನಮ್ಮ ಮನೆಯವರು ಮಕ್ಕಳಿಗೆ ಹಾಲು ಕುಡಿಸ್ಬೇಕಂದ್ರೂ ಸಕ್ಕರೆ ಯೂಸ್ ಮಾಡಲ್ರಿ ಜಾಸ್ತಿ. ಬೆಲ್ಲದಾಗ ಯೂಸ್ ಮಾಡ್ತೀವಿ ಜಾಸ್ತಿ. ನಾವು ಬೆಲ್ಲ ತಿನ್ನೋದು, ಸಕ್ಕರೆ ತಿನ್ನೋದು ಕಡಿಮೆ. ಸ್ವಲ್ಪ ಮುಚ್ಚಿಟ್ಬಿಡೋಣ ಅಂತ ಕುದಿಗೆ ಸ್ವಲ್ಪ. ಶ್ರೀ ಯಾಕೆ ಕಿರಿಕಿರಿ ಮಾಡಾಕ್ತಾನ ಅಪ್ಪಾಜಿ. ಕಮ್ಮನಪ್ಪ ಜೀವ ಕೊಟ್ಟೋಡು ಕಣ್ ಕೆಂಪಾಗಿತ್ತು ಒಮ್ಮೆ. ನಾವು ನಿದ್ದೆ ಬಂತೆ ಮಾಡಾಕತ್ತನ ಅಪ್ಪಾಜಿ. ನಿದ್ದೆ ಮುಕ್ಕೋ ಟೈಮ್ ಆಗಿಲ್ಲ, ಹೋಗಿನ 12 ಬರಸ್ಬೇಕಲ್ಲ. ಟಾಟಾ ಮಾಡಪ್ಪಾಜಿ ಎಲ್ಲರಿಗೆ ನಮಸ್ತೆ. ನಮಸ್ತೆ ಮಾಡು, ಸುಮ್ಮಿರ್ತೀನಿ ಮಾಡಿ. ನಮಸ್ತೆ ಮಾಡು. ನಮಸ್ತೆ ಮಾಡಪ್ಪಾಜಿ. ಮಾಡಿ. ಬಾಯ್ ಬಾಯ್. ಪಾಕೊಡು ಪಾಕೊಡು. ಕಂತಿ ಕೊಡಾಕತ್ತ ನಿದ್ದೆ ಬಂದು ಮುಕ್ಕೋಸ್ ನೋಡ್ರಿ. ಪ್ಲೇಟ್ಸ್ ಹೋಗ್ತಾರ. ಹಿಂಗೈತ್ರಿ ಇದು. ಈ ಥರ ಮಾಡಿಟ್ಟಾರ. ಮಸ್ತ್. ನೋಡ್ರಿ ಹೌದೌಲಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡಿನ್ರಿ. ಈಗ ಬೆಲ್ಲ ಹಾಕೊಂಡು ಎಲ್ಲ ಇದು ಮಾಡೀನಿ. ಈಗ ಮತ್ತು ಏಲಕ್ಕಿ ಸಣ್ಣ ಪೌಡ್ರ್ ಮಾಡ್ಕೊಂಡಿನಿ. ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ. ಈಗ ಅಷ್ಟ ಏಲಕ್ಕಿ? ಹಾಂ, ಸ್ವಲ್ಪ ಟೇಸ್ಟ್ ಬರಲಿ. ಭಾಳದು. ಇವೇನು ಹುರಿದಿಟ್ಟೋದಿವಲ್ರಿ, ಬಾದಾಮ ಕಾಜು ಹಾಕೊಳ್ತೀವಿ ನೋಡ್ರಿ. ಸೇಮ್ ಗಜ್ರಿ ಹಲೋದು ಹತ್ತೀನಿ ಅನ್ಸುತ್ತೆ. ಖರೆ ಟೇಸ್ಟ್ ಹೆಂಗೆ ಬರುತ್ತೆ ನೋಡ್ಬೋದು. ಅದ್ರಾಗ ಬೆಲ್ಲ ಹಾಕಿದ್ದು. ನಾನು ಸಕ್ಕರೆ ಹಾಕ್ತೀನಿ ರೀ ಹಲ್ವಾಕ. ಇಲ್ಲಿ ಹಾಲು ಕಾಸು ಇಟ್ಕೊಂಡ್ರಿ. ಈಗ ಹಾಲು ಹಾಕ್ಬೇಕು. ಒಂದು ಸ್ವಲ್ಪ ತಡಿಯಪ್ಪ ಹಂಗಾರ. ಒಂದು ಚಮಚ ನಾನು ಹಾಗೆ ತೆಗಿ ನೋಡೋಣ. ಸಣ್ಣ ಸ್ಪೂನ್ ಚಮಚ ಅಲ್ಲ, ಟೀ ಸ್ಪೂನ್ ಚಮಚ. ಅದರಲ್ಲೆಲ್ಲ ತೆಗಿ. ಒಂದು ಈಟ್. ಸಾಕು.
ಸಾಕು ನನಗಷ್ಟು. ಇದು ಅದಂಗೆ ಐತೆ ಒಂಥರ ಜೇನು. ಹೌದಲ್ಲ, ಈ ಥರ ಇದ್ರ ಬರೀ ಪೇಡೆ ಸಿಗುತ್ತಾನು? ಒಬ್ಬರು ಪೇಡೆ ಸಿಗ್ತಾವೆ. ಕುದ್ಮೇಲೆ ಗಜರಿ ಯಾವುದು ಇದು ಯಾವುದು ಗೊತ್ತೇ ಆಗಲ್ಲ. ಎಷ್ಟು ಚಂದ ಐತೆ, ಚಲೋ ಆಗೈತೆ. ಟ್ರೈ ಮಾಡ್ಕೊಂಡು ಚಂದ ಐತಿ. ಬೆಲ್ಲದ ಟೇಸ್ಟ್ ಒಂಥರ ಬೇರೆ ಕೊಡುತ್ತೆ, ಸಕ್ಕರೆ ಬೇರೆ ಕೊಡುತ್ತಾ, ಬೆಲ್ಲದ ಟೇಸ್ಟ್ ಬೇರೆ ಕೊಡುತ್ತಾ. ಹಾಲಕ್ಕಿಂದ ಯಾವ ಥರ ಟೇಸ್ಟ್ ಸಿಗುತ್ತಂತೇಳಿ ಮತ್ತೆ ಹೇಳ್ತೀನಿ. ಸದ್ಯಕ್ಕೆ ಮಾತ್ರ ಇದು ಒಂದು ನಂಬರ್. ಗೋಡಂಬಿ ಬಾದಾಮಿ ಸಿಗುತ್ತಲ್ಲ, ಅವು ಎಲ್ಲರೂ ಒಂದೊಂದು, ಅದು ಭಾಳ ಚೆನ್ನಾಗಿ ಕಡಕ್ ಅನಿಸ್ಬೇಕ್ರಿ ಅವು. ಬಾದಾಮಿ ಹುಡ್ಕೊಂಡಿರ್ತಿಲ್ಲ, ಕಡೆ ಊಟನೇ ಕಡಕ್ ಅನ್ಬೇಕು ಮತ್ತು. ಕುದಿಸ್ಬೇಕಣ್ಣ ಹಾಕಿಲ್ಲ ಸ್ವಲ್ಪ ಇದು ಮಾಡಿ ಲೀಟ್ರ್ ತಾಟ ಹಾಲು ಹಾಕೋಣ. ಮತ್ತು ಕಲರ್ ಚೇಂಜ್ ಆಗತ್ತೆ ಹಾಲು ಹಾಕೊಂಡು. ಬ್ಯಾಡ್ತದ ನಾಕಂತ ತಡೆ ಹಾಕ್ತೀನಿ, ಊಟ ಮಾಡಿ ಹಾಕ್ತೀನಿ. ಏನು ಹಾಕ್ಲಮ್ಮ? ನನ್ನ ಬಂಗಾರ ಎಷ್ಟು ಚಂದ ಐತೆ, ಅಷ್ಟು ಕಿಡಿಗೇಡಿತನ ಐತ್ರಿ ಅದು. ಹಾಕ್ತೀನಿ ಹಾಕ್ತೀನಿ ಹಾಕ್ತೀನಿ. ಸ್ವಲ್ಪ ಇದು ಆಯ್ತಂದ್ರೆ ಕುತ್ತಂದ್ರೆ ಈಗೆಲ್ಲ ಜಕ್ಕೊಂಬಿಡ್ತೀರ, ಅದು ಜಕ್ಕೋತ ಮತ್ತೆ ಟೇಸ್ಟ್ ಭಾಳ ಅನಿಸುತ್ತೆ. ಸ್ವಲ್ಪ ಕುದಿಸಿ ಬಂದು ನಾವು ಬರ್ರಿ ಫ್ರೆಂಡ್ಸ. ಕಿಟಿ ಪಿಟಿ ನೋಡ್ರಿ, ಓಂಕಾರನು ಎದ್ದ. ಮತ್ತ ನಾವು ಒಂದ್ ಸ್ವಲ್ಪ ಹಲ್ವಾನ ಟೇಸ್ಟ್ ಮಾಡಿ ನೋಡ್ತೀವಿ. ದೊಡ್ಡ ಗಟ್ಟೆ ತಗೊಂಡಿನ್ರಿ, ಯಾವಾಗ ಸಿಗ್ತದಂತ ತಗೊಂಡೆ. ಸುಳ್ಳು ಯಾಕೆ ಹೇಳ್ರಿ, ನಂದು ಊಟ ಆಗೈತಿ ಈಗ. ನನಗೆ ಗೊತ್ತಿತ್ತು ಓಮರಲ್ಲಿ ಶ್ರೀಯರಲ್ಲಿ ಇಬ್ಬರದಾಗ ಒಬ್ರು ಇಲ್ಲ ಓಂಕಾರ ಎದ್ದೇಳ್ತಾರಂತೆ ಗ್ಯಾರಂಟಿ ಗೊತ್ತಿತ್ತು ನನಗ. ಹಂಗಾಗಿ ಅನ್ನ ಮಸ್ತ್ ರುಚಿ ಅನ್ಸಕತ್ತಿತ್ತು. ಅವಾಗ ಉಂಡ್ಬಿಟ್ಟೆ ತೊಂಬರ್ಲಿ ನೀವು. ಹಂಗಾಗಿ ನಮ್ಮ ಮನೆಯವ್ರಿದ್ರ ನೀ ಈಗ ಉಂಡ್ಬಿಡ್ ಬಾಯಿ ಅಂದ್ರ ಉಂಡ್ಬಿಟ್ಟೇರಿ. ನಾನು ದಿನ ಒಂಥರ ರೂಢಿ ಆದಂಗೆ ಆಗೈತಲ್ಲ, ಅವಾಗ ನಂಗೆ ಇಬ್ರು ಒಂದೇ ತಕ ಕುಂತ ಉಣ್ಣೋದು ಎಲ್ಲ ಎಕ್ಸಾಕ್ಟ್ ದಿನ ಇಲ್ರಿ. ಇದು ನಮ್ಮ ಮನೆಯವರಿಗೆ ನಾನು ಕೂಡ ಹೊಂಟಿದ್ರಿ. ಈಗ ಬಂದೆ ನೋಡ್ರಿ. ಈಗ ನಾನು ಟೇಸ್ಟ್ ಮಾಡೋಸನ ಬಿಸಿ ಬಿಸಿ ಐತ್ರಿ. ಆದ್ರೆ ಕಾಣಿಸ್ತಿರ್ಬೋದು ಎಷ್ಟು ಬಿಸಿ ಅದಂದು. ಹೋಗಿ ಕಾಣಿಸುತ್ತೆ ನೋಡ್ರಿ. ನಂತರ ಸ್ಟೈಲ್ ಮಾಡ್ತೀನಿ ನೋಡ್ರಿ. ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏಲಕ್ಕಿ ಹಾಕಿದ್ದೀರಾ, ಸ್ಪೆಷಲ್ ಆಗಿ ಹಲ್ವಕ್ಕ ಬೆಲ್ಲ ಹಾಕಿದ್ದೀರಾ. ಅಪ್ಪು ಓಯ್, ಹಲ್ವಕ್ಕೆ ಸ್ಪೆಷಲ್ ಬೆಲ್ಲ ಹಾಕಿದ್ದೀರಾ. ನಾನು ಒಂದು ತಿಂಗಳು ಮಾಡೋಷ್ಟು ಏಲಕ್ಕಿ ಚಾಕ್ ಯೂಸ್ ಮಾಡೋಷ್ಟು ಒಂದೇ ಟೈಮ್ ಪುಟ್ಟ ಹಾಕಿದ್ದೀರಾ. ಹಾಲು ಹಾಕಿದ್ದೀರಾ, ನಾನು ಹಾಲು ಹಾಕ್ತಿದ್ದಿಲ್ಲ, ಹಾಲು ಹಾಕಿರಿ. ನಿಜಕ್ಕೂ ಸುಳ್ಳು ಸೂಪರ್ ಐತಿ. ನಾನು ಸ್ಟೈಲ್ ಮಾಡಿದ್ದು ಡೈಲಿ 12 ಗಂಟೆಗೆ ಒಗ್ಗರಣೆ ಡಬ್ಬಿ ನೋಡ್ತೀನಿಲ್ಲ, ಅದ್ರಾಗ ನೋಡಿದ್ರಿ. ಇದು ಚೆನ್ನಾಗೈತಿ, ಪರವಾಗಿಲ್ಲಲ್ಲ, ಕರೆನ ಸೂಪರ್ ಆಗೈತಿ.
ನಂಗೆ ಗುಡಂದ ಎಷ್ಟು ಇಷ್ಟ ಇಲ್ಲ. ಸೂಪರಾಗಿ ಬಂದೈತಿ, ಮಸ್ತ್ ಐತಿ. ನೀವು ಕೂಡ ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡ್ರಿ. ಬಾಯ್. ಹಾಯ್ ರೀ, ಬರ್ರಿ ಸದ್ದ ಬಾಂಡೆ ತಿಂತೀವಿ. ಎಲ್ಲರೂ ಮಾಡ್ಕೊಂಡಾರ, ಸ್ವಲ್ಪ ತಿಕ್ಕಿದ್ರ ಅಂತ ಕರೆ ಟೈಮ್ ಮಾತ್ರ 11:30 ಆಗೈತ್ರಿ. ಕುಡಿಯೋಕೆ ಇವತ್ತು ನೀರು ಸಿಕ್ಕಿದ್ವಿ. ಹೆಂಗಂದ್ರೆ ನಾವು 3 ದಿನಕ್ಕೆ ಒಂದ್ಸಲ ನೀರು ತುಂಬ್ತೀವಿ, ಕುಡಿ ನೀರು. ಓ ವಿಡಿಯೋ 5 ಮಾಡಿಲ್ಲ, 2 ಮಾಡಿ ಬರ್ತೀನಿ ಇಲ್ಲ. ನಾವು 3 ದಿನಕ್ಕೊಮ್ಮೆ ನೀರು ತುಂಬ್ತಿದ್ದೀವಲ್ರಿ, ಹಾಗಾಗಿ ಎದ್ದೇ ಇಲ್ಲ. 2 ದಿನ ಆಗಿತ್ತಂತ ನೀರು ಬರ್ಲಾರ್ದ. ಇವತ್ತೆಲ್ಲ ನಮ್ಮ ಮನೆಯವ್ರು ನೀರು ತುಂಬೇಕಂತ ಪೂರ್ತಿ ಖಾಲಿ ಆಗ್ತದೆ. ನಿಮ್ಮ ಕುಡಿ ನೀರು ಒಂದು ಚೆರಿಗೆ ಸಸ್ಯ ಇದ್ದು ಆದಾಗ ಅವನ್ನ ಕುಡ್ದು ನಿನ್ನೆ ಮುಂದೆ ಸಿಗ್ತಾವ ಅಂತೇಳಿ ನಿನ್ನೆ ಮುಕ್ಕೊಳ್ಳೋದು 12 ಗಂಟೆ ಆಗಿತ್ತು ರೀ. 11ಕ್ಕೆ ನೀರು ಬಿಡ್ತಾರೆ ರಾತ್ರಿ ಡೈಲಿ. ನೀವು ನೋಡ್ಬೇಕು ತುಂಬ್ತೀನಿ ಅಂದ್ರೆ ಅವರು ನಾನು ನೋಡಲ್ಲ ಒಳ್ಳೆ ಅಂತ ಬಿಟ್ಟೆ. ಮುಂಜಾನೆ ನೀರು ತುಪ್ಪಕ್ಕೆ ಹೋಗ್ತಾರೆ, ನೀರ ಬಂದಿಲ್ಲ. ಅಲ್ಲಿ ತಳಗ ಬೇರೆದವರು ಓನರ್, ಅವರು ಕಂಪ್ನಿ ಕೆಲಸ ಮಾಡೋರು, ಅವ್ರ ಪಾರ್ಟ್ನರ್, ಅವ್ರ ಸ್ವಂತ ಮನೆ ಇದು ಗೋವಾದವರು. ಅವರು ಮನೆಗೆ ಹೋಗಿ ಅಲ್ಲಿ ಅಲ್ಲಿನೂ ಬಂದಿಲ್ಲ ಅಂತ ಅವ್ರ ಮನೆಗೆ ತುಂಬಿಟ್ಟು ಕೊಟ್ಟಾರ. ಅವರು ಒಂದು ಕೊಡ ಅಷ್ಟೇ ತೊಗೊಂಡ್ಬಂದಾರೆ. ಚಂತೆನ ಕೂಡಿನೂ ನಾನೇನು ಅಡುಗೆ ಮಾಡಿಲ್ಲ ಅಂತ ಮತ್ತೆ ಉಪ್ಪಿಟ್ಟು ಮಾಡೀನಿ. ಇನ್ನೇನು ಅನ್ನ ಅದಷ್ಟೇ, ನೀರು ಖರ್ಚಾಗಿಲ್ಲ. ಅದೊಂದು ಕೊಡ ಇವತ್ತು ಉಪಯೋಗ ಆದಿಲ್ಲ, ನಾಳೆ ತುಂಬಬೇಕು. ಬಾಂಡೆ ತಿಕ್ಕೋದು ಮತ್ತು ನೀರು ತುಂಬೋದು ಎರಡು ಹೋಗೋದನ್ನ ಆಗಲ್ಲ. ನಮ್ಮ ಮುಂಜಾನೆ ನಮ್ಮ ಮನೆಯವರು ಕಡಿಕ ಮುಂಜಾನೆ ದಿನ ತಿಕ್ಕಕ್ಕದು ನಾನು ಅವ್ರಿಬ್ಬರು ಕರ್ಕೋತೀನಿ ಅಂತ ಹೇಳಿದರು. ಆಗಲ್ಲ ರೀ, ಹೇಳೋದೇ 7 ಗಂಟೆ ಆಗುತ್ತೆ. ಬಾಂಡೆ ತಿಕ್ಕಕೊಂಡು ಅರ್ಧ ತಾಸು ಇರ್ತಾರೆ. ಹುಡುಗರು ಮೂಡು ಹಿಂಗೆ ಅಳಕತ್ತೆ ಬಿಡ್ತಾರಲ್ಲ, ಸಂಭಾಳಿಸೋದಾಗಲ್ಲ. ಅದ್ರಾಗ ಎದ್ದ ತಕ್ಷಣ ಅವ್ರಿಬ್ಬರಿಗೆ ಹಾಲು ಕಾಯಿಸ್ಕೊಡೋದು, ಆಮೇಲೆ ರಾಗಿ ಗಂಜಿ ಅದೆಲ್ಲ ಮಿಕ್ಸರ್ಗೆ ಹಾಕೋದು ಮಾಡೋದು ಭಾಳ ಹೋಗ್ತೀವಿ. ಹಂಗಾಗಿ ತಿಕ್ಕಕತ್ತೀನಿ. ಅವರು ಮುಕ್ಕೊಂಡಾರ. ಮತ್ತು ಯಾರಾದ ಒಬ್ರು ಎದ್ರೆ ಬಿಟ್ಟು ಹೋಗ್ಬಿಡ್ತೀನಿ ರೀ. ಒಳಗೆ ಬಂದು ನನಗೆ ತಿಕ್ಕೋದಾಗಲ್ಲ. ಮುಂದೆ ಟೈಮ್ 1 ಗಂಟೆಗೆ ಮಾಡಿದ್ದೀವಿ. ಬಿಗ್ ಬಾಸ್ ಮುಗಿದಿಂದ ಅವರಿಬ್ಬರು ಮುಕ್ಕೊಂಡಿದ್ದು ಬಂದು ತಿಕ್ಕಾಕತ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಓಕೆ ರೀ, ಇದೇ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದು ಯಾರಾದರೂ ನನ್ನ ಚಾನಲ್ಗೆ ನೋಡಕತ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಾಳೆ ಲವ್ ಸಿಗೋಣ ಅಂತ ಅಲ್ಲಿ ಬಂದಿನಿ. ಓದ್ತೀನಿ ಅವ್ರಿಗೆ ಬಾಯ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿ ಕೈ ಹತ್ತದಂಗೆ ಆತ್ರಿ ಚಾಪುಡಿ ಚಟ್ನಿ. ಓಕೆ ರೀ, ಬಾಯ್, ನಮಸ್ತೆ.